ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಹಿಂದಿನ ವ್ಲಾಗ್ಸಲ್ಲಿ ನಾನು ಸೆಲ್ಫಿ ಸ್ಟಿಕ್ ಬಗ್ಗೆ ನಾನು ಪೂರ್ತಿಯಾಗಿ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಜನ ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ರಿವ್ಯೂ ಕೊಡಿ ಸಿಸ್ಟರ್ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಬನ್ನಿ ಯಾವ ರೀತಿ ಸೆಲ್ಫಿ ಸ್ಟಿಕ್ ಇದೆ ಅಂತ ನಾನು ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಚಾರ್ಜಿಂಗ್ ಪಿನ್ ಕೂಡ ಕೊಟ್ಟಿದ್ದಾರೆ. ಇದು ನಾವು ಅಡಾಪ್ಟರ್ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಚಾರ್ಜಿಂಗ್ನ ಮಾಡ್ಕೊಳ್ಬೋದು. ಯಾವ ರೀತಿ ಚಾರ್ಜಿಂಗ್ ಮಾಡೋದು ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಸೆಲ್ಫಿ ಸ್ಟಿಕ್ ಹೇಗಿದೆ ಅಂತ. ನೋಡಿ ಈ ರೀತಿ ಇದೆ. ಇದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ಹೋಗಬೇಕು, ಜರ್ನಿ ಮಾಡಬೇಕು ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇದು ನೋಡಿ ಯಾವ ರೀತಿ ಇದೆ ಅಂತ. ಇದು ಬಂದು ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ನೋಡಿ ಈ ಹಿಂದೆಗಡೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಬಟನ್ನ ಲೈಟ್ ಆನ್ ಆಗುತ್ತೆ. ನೋಡಿ ಫಸ್ಟು ಪ್ರೆಸ್ ಮಾಡಿದ್ರೆ ಈ ಥರ ಸ್ವಲ್ಪ ಲೈಟಾಗಿ ಬರುತ್ತೆ ಲೈಟು. ನೆಕ್ಸ್ಟ್ ಇನ್ನೊಂದು ಸತಿ ಪ್ರೆಸ್ ಮಾಡಿದಾಗ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಚಾರ್ಜಿಂಗ್ ಪಿನ್ನನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡ್ಕೊಂಡು ಅಡಾಪ್ಟರ್ ಜೊತೆಗೆ ಹಾಕ್ಕೊಂಡು ಈ ಥರ ಚಾರ್ಜ್ ಮಾಡ್ಕೊಳ್ಬೇಕು. ಯಾವ ರೀತಿ ಚಾರ್ಜಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅಡಾಪ್ಟರ್ ಜೊತೆಗೆ ಆನ್ ಮಾಡಿಕೊಂಡ್ರೆ ನೋಡಿ ಈ ಥರ ಲೈಟು ಆನ್ ಆಗುತ್ತೆ. ನೋಡಿ ಚಾರ್ಜಿಂಗ್ ಆಗ್ತಾ ಇದೆ. ಗೊತ್ತಾಯ್ತಾ ಯಾವ ರೀತಿ ಚಾರ್ಜಿಂಗ್ ಮಾಡ್ಕೊಳ್ಳೋದು ಅಂತ. ಹಾಗೆಯೇ ಸೆಲ್ಫಿ ಸ್ಟಿಕ್ ಇಂಟ್ರಡಕ್ಷನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ನಾವು ಯಾವ್ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟು ನೋಡಿ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ 2 ಕ್ಲಿಪ್ ಕೊಟ್ಟಿದ್ದಾರೆ. ಈ ರೀತಿ ಇದೆ. ಇದನ್ನು ಮೊಬೈಲ್ನ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ನಾವು ವೀಡಿಯೋಸ್ನ ಮಾಡ್ಕೊಳ್ಬೋದು. ನೆಕ್ಸ್ಟು ಇದು ಸೆಲ್ಫಿ ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ನೋಡಿ ನಾವು ವೀಡಿಯೋಸ್ ಮಾಡಬೇಕಾದ್ರೆ, ರೀಲ್ಸ್ ಏನೇನು ಮಾಡಬೇಕು ಅಂದರೆ ಈ ಥರ ಆನ್ ಮಾಡ್ಕೊಂಡು ನಾವು ಮಾಡ್ಕೊಳ್ಬೋದು. ನೆಕ್ಸ್ಟು ಬಂದಿಲ್ಲಿ ಬ್ಲೂಟೂತ್ ಕನೆಕ್ಷನ್ನು ಕೂಡ ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಆನ್ ಮಾಡ್ಕೊಂಡು ಆನ್ ಮಾಡಿಕೊಂಡ್ರೆ ಇಲ್ಲಿ ಲೈಟ್ ಕೂಡ ಆನ್ ಆಗ್ತಿದೆ. ನೋಡಿ ಇದನ್ನು ನಾವು ಮೊಬೈಲ್ಗೆ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡು ನಾವು ಈಸಿಯಾಗಿ ವೀಡಿಯೋಸ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ ಈ ಥರ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ವೀಡಿಯೋಸ್ ಏನಾರ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಈ ಥರ ನೋಡಿ ಕೆಳಗಡೆ ಸ್ಟ್ಯಾಂಡ್ ಕೂಡ ಯಾವ ರೀತಿ ಇದೆ ಅಂತ. ಇದನ್ನು ನಾವು ಯಾವ ರೀತಿ ಇಟ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಇಟ್ಕೊಳ್ಬೋದು. ನಾವು ಕ್ಲೋಸ್ ಮಾಡಬೇಕು ಅಂದರೆ ಈ ಥರ ಕ್ಲೋಸ್ ಮಾಡ್ಕೊಳ್ಬೋದು. ಹಾಗೆಯೇ ನಾವಿಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ನೋಡಿ ಇದನ್ನು ಟೈಟು ಲೂಸು ನಾವು ಮಾಡ್ಕೊಳ್ಬೋದು. ನೋಡಿ ಹಿಂದಕ್ಕೆ ಬೇಕು ಅಂದರೆ ಈ ಥರ ಹಿಂದಕ್ಕೆ ಇದು ಮಾಡ್ಕೊಳ್ಬೋದು. ನಾವು ಟೈಟಾಗಿ ಯಾವ ಥರ ಸೆಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಹಾಗೆಯೇ ಇದನ್ನು ನಾವು ಸ್ವಲ್ಪ ಹೈಟ್ ಮಾಡಬೇಕು ಅಂತ ಅಂದರೆ ಈ ರೀತಿ ನಾವು ಮೇಲ್ಗಡೆಗೆ ಇದು ಮಾಡ್ಕೊಳ್ಬೇಕು. ಇಲ್ಲಿ
ನಮಗೂ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ಸೆಟ್ ಮಾಡ್ಕೊಳ್ಬೋದು. ಜಾಸ್ತಿ ಸ್ವಲ್ಪ ಹೈಟಲ್ಲೇ ಎತ್ತಿದ್ರೆ ಇದು ಬಿದ್ದೋಗ್ಬಿಡುತ್ತೆ. ನೋಡಿ, ಇದನ್ನು ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಆಫ್ ಕೂಡ ಆಗುತ್ತೆ. ನೋಡಿ, ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನು ಎತ್ಕೊಳ್ಬೋದು. ಈಸಿಯಾಗಿ ನಾವು ರಂಗೋಲಿ ಮತ್ತು ಕಿಚನ್ ವೀಡಿಯೋಸ್ ಮಾಡಬೇಕು ಅಂದರೆ ಕುಕ್ಕಿಂಗ್ ವೀಡಿಯೋಸ್ನ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಹೈಟಲ್ಲೇ ಎತ್ತಿದ್ರೆ ಸ್ವಲ್ಪ ಇದು ಮೊಬೈಲು ಅಷ್ಟೊಂದು ತೂಕ ತಡೆಯೋದಿಲ್ಲ ಇದು, ಹಾಗಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೈಟ್ನ ಕಡಿಮೆನೇ ಮಾಡ್ಕೊಂಡು ವೀಡಿಯೋಸ್ನ ನಾವಿಲ್ಲಿ ಮಾಡ್ಕೊಳ್ಬೋದು. ವಿಡಿಯೋ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಇಲ್ಲಿ ಆನ್ ಮಾಡ್ಕೊಳ್ಬೋದು. ನೋಡಿ ಲೈಟು ಹೇಗೆ ಬರ್ತಿದೆ ಅಂತ. ಇದರ ಅಮೌಂಟು ಬಂದು 162 ರೂಪೀಸ್ ಇದೆ. ಆನ್ಲೈನಲ್ಲಿ ತಗೊಂಡಿದ್ದು. ಇದು ಮೀಶೋ ಪ್ರಾಡಕ್ಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ನಾವು ಈಸಿಯಾಗಿ ಎಲ್ಲ ಹೋಗಬೇಕು ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಫೋಟೋಸ್ ಎಲ್ಲ ತಗೊಳ್ಬೇಕು ಅಂದರೆ ಈ ರೀತಿ ಸೆಲ್ಫಿ ಸ್ಟಿಕ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಲೈಟ್ ಬೇಕು ಅಂದರೆ ನೋಡಿ ಈ ಥರ ಆನ್ ಮಾಡ್ಕೊಂಡು ನಾವು ಇಲ್ಲಿ ಬ್ಲೂಟೂತ್ ಇರುತ್ತಲ್ಲ ಇದನ್ನು ಕನೆಕ್ಷನ್ ಮಾಡ್ಕೊಂಡು ಮೊಬೈಲ್ಗೆ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಮೊಬೈಲ್ ಆನ್ ಆಗುತ್ತೆ. ನಾವು ವೀಡಿಯೋಸು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡ್ತಾರೆ ಹೇಳಿ. ಈಸಿಯಾಗಿ ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ. ಲೈಟ್ ಬೆಳಕು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ರೊಟೇಟ್ ಆಗುತ್ತೆ. ನೋಡಿ, ನಾವು ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಈ ರೀತಿ ಇಟ್ಕೊಂಡು ನಾವು ಮಾಡ್ಕೊಳ್ಬೋದು. ನೋಡಿ ಈ ರೀತಿ. ನೆಕ್ಸ್ಟು ಲಾಂಗ್ ವಿಡಿಯೋಸ್ ಎಲ್ಲ ಬೇಕು ಅಂದರೆ ಮೊಬೈಲ್ನ ತೆಗೆದ್ಬಿಟ್ಟು ನೋಡಿ ಈ ರೀತಿ ಕ್ಲಿಪ್ಸ್ನ ಮೇಲೆ ಎತ್ತಿಬಿಟ್ಟು ಈ ರೀತಿ ನಾವು ಮಾಡ್ಕೊಳ್ಬೋದು. ಈ ಥರ ಸೆಲ್ಫಿ ಸ್ಟಿಕ್ ಬೇಕು ಅಂದರೆ ನಾನು ಲಿಂಕ್ ಬಂದು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಈಸಿಯಾಗಿ ನೀವು ಬೈ ಮಾಡ್ಬೋದು. ಇನ್ ಕೇಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆದಷ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.